ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಿದ್ದೀರಾ ನ್ಯಾಷನಲ್ ಟಿವಿ. ನಾನು ರೇಣುಕಾ ಹರೀಶ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 498A ಕೇಸಲ್ಲಿ ಗಂಡನ ಅಕ್ರಮ ಸಂಬಂಧದಲ್ಲಿರೋ ಮಹಿಳೆ ಹೆಸರನ್ನ ತಗೊಳ್ಳೋ ಹಾಗಿಲ್ಲ, ಇದ್ರ ಬಗ್ಗೆ ಬಂದಿರೋ ಜಡ್ಜ್ಮೆಂಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಸಾಮಾನ್ಯವಾಗಿ 498A ಕೇಸ್ ಹಾಕುವಾಗ ಗಂಡ ಮತ್ತು ಅವರ ಮನೆಯವರ ವಿರುದ್ಧ ಹೆಣ್ಣು ಮಕ್ಕಳು ನನಗೆ ದೌರ್ಜನ್ಯ ಮಾಡಿದ್ದಾರೆ, ಕ್ರೌರ್ಯ ಮಾಡಿದ್ದಾರೆ ಅಂತ ಹೇಳಿ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ FIR ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಸಾಕಷ್ಟು ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೇಸ್ ದಾಖಲೆ ಆಗದೆ 498A ಕೇಸ್ಗಳ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರೋದು. ಒಂದು ಚೆಕ್ ಬೌನ್ಸ್ ಕೇಸು, ಇನ್ನೊಂದು 498. ಇದೇ ಅಧಿಕ ಪ್ರಮಾಣದಲ್ಲಿ ಕೇಸ್ಗಳು ದಾಖಲೆ ಆಗಿರೋದು ಕೋರ್ಟ್ಗಳಲ್ಲಿ. ವೀಕ್ಷಕರೇ, 498A ಕೇಸಲ್ಲಿ ಏನು ಮಾಡ್ತಾರೆ, ಹೆಣ್ಮಗಳು ಕಂಪ್ಲೇಂಟ್ ಕೊಡುವಾಗ ಗಂಡನ ತಂದೆ ತಾಯಿ, ಅಣ್ಣ ಅತ್ತಿಗೆ, ಅಕ್ಕ ಭಾವ, ಅವರ ಮಕ್ಕಳು, ಚಿಕ್ಕಮ್ಮ ಚಿಕ್ಕಪ್ಪ, ಇವ್ರುಗಳ ಹೆಸರೆಲ್ಲ ಸೇರಿಸಿ ಸುಮಾರು ಒಂದೇ ಫ್ಯಾಮಿಲಿ ಮೆಂಬರ್ಸು ಒಂದು 18-20 ಜನದ ಮೆಂಬರ್ಸ್ಗಳ ಹೆಸರು ಹಾಕಿರೋದನ್ನು. ರೂರಲ್ ಸೈಡು ಇಂಥದ್ದೆಲ್ಲ ಜಾಸ್ತಿ ಆಗುತ್ತೆ. ನಮ್ಮ ಬೆಂಗಳೂರಂಥ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬರೀ 1, 2, 3 ಹೆಸರು ಅಷ್ಟೇ ಸೇರಿರುತ್ತೆ, ಗಂಡ ಅತ್ತೆ ಮಾವ ಅಷ್ಟೇ ಸೇರಿರ್ತಾರೆ. ಬಟ್ ರೂರಲ್ ಸೈಡ್ಗಳಲ್ಲಿ ಏನಂತಂದರೆ ಈ ರೀತಿ ದೂರ ಸಂಬಂಧಿಕರನ್ನೆಲ್ಲನೂ ಊರಲ್ಲೇ ಇರೋಲ್ಲ, ಅವರೆಲ್ಲೋ ಮದುವೆ ಮಾಡಿಕೊಂಡು ದೂರದಲ್ಲಿ ಇರ್ತಾರೆ, ಮದುವೆ ಕೂಡ ಬಂದಿರೋದಿಲ್ಲ, ಇಂಥವ್ರ ಹೆಸರೆಲ್ಲ ಸೇರಿಕೊಂಡು ಒಂದು FIRಗಳನ್ನು ಆಗೋಗಿರುತ್ತೆ. ಕೋರ್ಟ್ ಒಂದು ಚಾರ್ಜ್ ಶೀಟ್ ಕೂಡ ಸಬ್ಮಿಟ್ ಮಾಡಿಬಿಟ್ಟಿರ್ತಾರೆ. ಈ ಥರದನ್ನು ನಾವು ನೋಡ್ತಿರ್ತೀವಿ. ಈ ರೀತಿ ಕೇಸ್ಗಳು ದಾಖಲೆ ಮಾಡುವಾಗ ಇನ್ನೊಂದು ಹೊಸದಾಗಿ ಏನು ಮಾಡ್ತಾರೆ ಅಂತಂದರೆ, ನನ್ನ ಗಂಡನಿಗೆ ಅಕ್ರಮ ಸಂಬಂಧ ಇದು ಒಂದಿದೆ, ಇಂಥದ್ದೊಂದು ಮಹಿಳೆ ನನ್ನ ಗಂಡನ ಲೈಫಲ್ಲಿ ಬಂದ ಮೇಲೆ ನನಗೆ ನನ್ನ ಗಂಡ ವಿಚ್ಛೇದನ ಕೊಡುವಂತ ಶುರು ಮಾಡ್ದ. ಈ ರೀತಿ ಆತ ವಿಚ್ಛೇದನ ಕೊಡುವಂತ ಶುರು ಮಾಡೋದಕ್ಕೆ ನನಗೆ ಮಾನಸಿಕವಾಗಿ ಕಿರುಕುಳ ಆಯಿತು, ಗಂಡನ ಮನೆಯವರ ಮೇಲೆ ಹೋಗಿ ಕೇಸನ್ನು ಹಾಕ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದರೆ, ಗಂಡನ ಅಕ್ರಮ ಸಂಬಂಧದಲ್ಲಿ ಇರುವಂಥ ಒಂದು ಹೆಣ್ಣು ಮಗಳ ಹೆಸರಿನ ಮೇಲೆ FIR ಆಗ್ಬೋದಾ ಅನ್ನೋದು. ಈ ರೀತಿ FIR ಕೂಡ ಆಗಿದ್ದಿದೆ. ಹಾಗೆ ಹೈಕೋರ್ಟಲ್ಲಿ, ಬಾಂಬೆ ಹೈಕೋರ್ಟು ಇದೊಂದು FIRಲ್ಲಿ ಆಕೆ ಹೆಸರನ್ನ ಕ್ವಾಶ್ ಮಾಡಿದ್ದು ಕೂಡ ಇದೆ. ಯಾಕೆ ಅಂತಂದರೆ, ಇಲ್ಲಿ ಗಂಡನ ಅಕ್ರಮ ಸಂಬಂಧದಲ್ಲಿರುವಂಥ ಒಬ್ಬಳು ಹೆಣ್ಣು ಮಗಳು ಗಂಡನ ಸಂಬಂಧಿ ಅಲ್ಲ. 498 ಏನು, ಗಂಡ ಮತ್ತು ಆತನ ಸಂಬಂಧಿಕರು ಅಂತ ಯಾರು ಏನು ಮೊದಲೇ ಹಾಕಿದ್ರಿ ಕೇಸು, ಅಪ್ಪ ಅಮ್ಮ ಅಣ್ಣ ತಂಗಿ ಇವ್ರುಗಳ ಮೇಲೆಲ್ಲ ಏನು ಹಾಕಿದ್ರೆ ಇವರು ಸಂಬಂಧಿಕರು, ಇವ್ರ ಮೇಲೆ ಕೇಸ್ ಹಾಕ್ಬೋದು ಹೊರತು ಅಕ್ರಮ ಸಂಬಂಧದಲ್ಲಿರೋ ಮಹಿಳೆ ಹೆಸರನ್ನ ತಗೊಂಡು FIR ಮಾಡೋ ಹಾಗಿಲ್ಲ, ಆಕೆ ಹೆಸರನ್ನ FIRಲ್ಲಿ ಸೇರಿಸೋ ಹಾಗಿಲ್ಲ ಅಂತ ಹೇಳಿ ಈಸಿಯಾಗಿ ಕ್ವಾಶ್ ಆಯಿತು. ಯಾಕೆ ಅಂತಂದರೆ, ಈಕೆ ಸಂಬಂಧಿನೇ ಅಲ್ಲ, ಗಂಡನಿಗೆ ಯಾವುದೇ ರೀತಿ ಸಂಬಂಧಿ ಅಲ್ಲ, ಇದು ಎಕ್ಸ್ಟ್ರಾ ಸಂಬಂಧ ಆಗಿರುತ್ತೆ ಹೊರತು ಆಕೆಗೆ ಸಂಬಂಧಿ ಅಲ್ಲ ಅದು ಅನ್ನೋದು ಇಲ್ಲಿ ಇಂಟರ್ಪ್ರಿಟೇಷನ್. ಈ ರೀತಿ ಅರ್ಥೈಸಬೇಕು. ಆಕೆ ಗಂಡನ ಜೊತೆಲಿರೋ ಅಕ್ರಮ ಸಂಬಂಧದ ಮಹಿಳೆ ಅಷ್ಟೇ ಹೊರತು ಗಂಡನಿಗೆ ಆಕೆ ರಕ್ತ ಸಂಬಂಧಿ ಅಲ್ಲ, ಅಥವಾ ಯಾವುದೇ ರೀತಿ ಬಂಧುತ್ವ ಇರುವಂಥ ಸಂಬಂಧದಲ್ಲಿ ಬರುವಂಥ ಮಹಿಳೆ ಅಲ್ಲ. ಈ ರೀತಿ ಕೇಸ್ಗಳು ಮಾಡುವಾಗ ಸಾಕಷ್ಟು ನಾವು ನೋಡ್ತಿರ್ತೀವಿ. 30 ಜನಗಳ ಮೇಲೆ, ಅಂದರೆ ಏನು, ಗಂಡ ಮತ್ತು ಅವನ ಇಡೀ ವಂಶದ ಮೇಲೆ 30 ಜನದ ಮೇಲೆ FIR ಆಗಿರೋದು ಕೂಡ ಎಕ್ಸಾಂಪಲ್ಗಳನ್ನ ನೋಡ್ತಿರ್ತೀವಿ. ಈ ಥರ ವೈಲ್ಡ್ ಅಲಿಗೇಷನ್ಸ್ಗಳನ್ನ ಮಾಡೋದು, ಇದು ಮತ್ತು ಚಾರ್ಜ್ ಶೀಟು ಕೂಡ ಆಗಿರುತ್ತೆ ಇಂಥ ಕೇಸ್ಗಳಲ್ಲಿ. ಇದು ಕೂಡ ಒಂದು ವಿಪರ್ಯಾಸನೇ. ಆದ್ದರಿಂದ ಈ ರೀತಿ ಯಾವುದೋ ಸಂಬಂಧ ಇಲ್ಲದಿರುವಂಥ ಇದು ಹೆಸರುಗಳನ್ನ ತಗೊಂಡು ಈ ರೀತಿ ಏನಾದ್ರು FIRನ್ನು ಮಾಡಿದ್ರೆ ಖಂಡಿತ ಹೈಕೋರ್ಟ್ ಹೋಗಿ ಅದನ್ನು ಕ್ವಾಶನ್ನು ಮಾಡಿಸ್ಕೋಬಹುದು.